ಕೊರಗರನ್ನ ಸ್ವಲ್ಪವಾದರೂ ಬದುಕಿಸಿದ್ದು ಯಾರು ಅಂತಂದರೆ ಡಾಕ್ಟರ್ ಮೊಹಮ್ಮದ್ ಪೀರ್ ಅನ್ನುವಂಥ ಒಬ್ಬ ಸಂಶೋಧಕರು, ಉಪನ್ಯಾಸಕರು. ಇವತ್ತು ಕೊರಗಜ್ಜನರಿಗೆ ನಮ್ಮ ನಡೆ ಅನ್ನುವಂಥ ಕಾರ್ಯಕ್ರಮಗಳನ್ನು ಹಿಂದೂ ಸಂಘಟನೆಗಳು ಮಾಡ್ತದೆ. ಕೊರಗಜ್ಜನರಿಗೆ ನಮ್ಮ ನಡೆ ಅನ್ನುವಂಥ ಹಿಂದುತ್ವದ ಕಾರ್ಯಕ್ರಮ ನಡೀತದೆ. ಈ ಕಾರ್ಯಕ್ರಮಗಳ ಮೂಲಕ ಕೊರಗರನ್ನು ಬಳಸಿಕೊಂಡು ಇವತ್ತು ಹಿಂದೂ ಸಂಘಟನೆಗಳನ್ನು ಬೆಳೀಲಿಕ್ಕೆ, ಹಿಂದೂ ಸಂಘಟನೆಗಳು ಮುಸ್ಲಿಮರ ದ್ವೇಷ ಮಾಡಲಿಕ್ಕೆ ಕೆಲಸಗಳನ್ನು ಮಾಡ್ತಾ ಇವೆ. ಸದಾನಂದ ಗೌಡರು ಪುತ್ತೂರಿನ MLA ಆಗಿದ್ದರು. ಅವ್ರು ಹೇಳ್ತಾರೆ, ಈ ಸರ್ಕಾರಗಳು ಕೊರಗರಿಗೆ ಯಾವುದೇ ರೀತಿಯಲ್ಲೂ ಕೂಡ ಅವರಿಗೆ ರಿಕ್ಷಾ ಕೊಡುವಂಥದ್ದು, ಅವರಿಗೆ ಉದ್ಯೋಗ ಮಾಡಲಿಕ್ಕೆ ಹಣ ಕೊಡುವಂಥದ್ದು ಇವುಗಳನ್ನು ಮಾಡಬಾರ್ದು. ಇದರಿಂದ ಯಾವ ಪ್ರಯೋಜನವೂ ಇಲ್ಲ. ನಿಮಗೇನಾದರೂ ಸರ್ಕಾರಕ್ಕೆ ಏನಾದರೂ ಮನಸ್ಸಿದ್ರೆ ಕೊರಗರಿಗೆ ಪ್ರತ್ಯೇಕವಾದಂಥ ಒಂದು ಕಾಲೋನಿಯನ್ನು ಮಾಡಿಬಿಡಿ, ಅವರಲ್ಲಿ ಇದ್ದು ಬಿಡ್ತಾರೆ. ಅದನ್ನು ಹೊರತುಪಡಿಸಿ ನೀವು ಕೊರಗರಿಗೆ ರಿಕ್ಷಾ ಕೊಡುವಂಥದ್ದು, ಅವರಿಗೆ ಹಣಕಾಸಿನ ವ್ಯವಸ್ಥೆ ಮಾಡುವಂಥದ್ದು, ಅದಕ್ಕಿಂತಲೂ ಮುಖ್ಯವಾಗಿ ಕೊರಗರಿಗೆ ಶಿಕ್ಷಣ ಕೊಡುವಂಥದ್ದನ್ನು ಮಾಡಬೇಡಿ ಅನ್ನುವಂಥದ್ದನ್ನು DV ಸದಾನಂದ ಗೌಡರು ಹೇಳ್ತಾರೆ. ಆದರೆ ಇದೇ ಕೊರಗರನ್ನು ರಕ್ಷಣೆ ಮಾಡಿದ್ದು ಇದೇ ಮುಸ್ಲಿಂ ಅಧ್ಯಯನಕಾರರು ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಕೊರಗರು ಕರಾವಳಿಯ ಮಾತೃ ಸಮುದಾಯ ಅನ್ನುವಂಥ ಪುಸ್ತಕ ಒಂದು ಸಂಶೋಧನಾತ್ಮಕವಾದಂಥ ಒಂದು ಪುಸ್ತಕ. ಇದನ್ನು ಹಲವಾರು ಸರ್ಕಾರಿ ದಾಖಲೆಗಳು ಮತ್ತು ಒಂದಷ್ಟು ಕ್ಷೇತ್ರ ಕಾರ್ಯ ಎಲ್ಲವನ್ನು ಮಾಡಿ ನಂತರ ಬೇರೆ ಬೇರೆ ವರದಿಗಳನ್ನು ಅಧ್ಯಯನ ಮಾಡಿ ಈ ಒಂದು ಪುಸ್ತಕವನ್ನು ಸಿದ್ಧಪಡಿಸಲಾಗಿದೆ. ಅದರಲ್ಲೂ ಮುಖ್ಯವಾಗಿ ಡಾಕ್ಟರ್ ವಹೀದಾ ಬಾನು ವರದಿ, ಡಾಕ್ಟರ್ ಮೊಹಮ್ಮದ್ ಗುತ್ತಿಗಾರ್ ವರದಿ ಮತ್ತು ಡಾಕ್ಟರ್ ಮೊಹಮ್ಮದ್ ಪೀರ್ ವರದಿ, ಈ ಮೂವರು ವರದಿಗಳು ಅತ್ಯಂತ ಪ್ರಮುಖ ಕೊರಗರ ಸಾಮಾಜಿಕ, ರಾಜಕೀಯ, ಆರ್ಥಿಕ ಮತ್ತು ಕೊರಗರ ವೈಯಕ್ತಿಕ ಬದುಕುಗಳೇನಿದೆ ಇವೆಲ್ಲದರ ಮೇಲೆ ಈ ಮೂರು ವರದಿಗಳು ಮುಖ್ಯವಾಗಿ ಪರಿಣಾಮ ಬೀರುತ್ತೆ. ಕೊರಗರು ಎಲ್ರಿಗೂ ಗೊತ್ತಿರುವಂಥವ್ರು, ಕೊರಗರು ಅಸ್ಪೃಶ್ಯರಿಗೆ ಅಸ್ಪೃಶ್ಯರಾಗಿ ಬದುಕಿದವರು. ಅವರು ಕೇವಲ ಅಸ್ಪೃಶ್ಯರು ಮಾತ್ರ ಅಲ್ಲ, ಅಸ್ಪೃಶ್ಯರಿಗೆ ಅಸ್ಪೃಶ್ಯರಾಗಿ ಬದುಕಿದವರು. ಈ ಸಮಾಜ ಅವರನ್ನು ಅತ್ಯಂತ ನಿಷ್ಕೃಷ್ಟವಾಗಿ ನೋಡಿತ್ತು ಮತ್ತು ಅಮಾನವೀಯವಾಗಿ ನೋಡಿತ್ತು. ಅದು ಅಜಲು ಪದ್ಧತಿ ಇರ್ಬೋದು, ಎಂಜಲೆಯಲ್ಲಿ ಊಟ ಮಾಡುವಂಥ ಎಂಜಲನ್ನವನ್ನು ಆಯ್ದುಕೊಂಡು ಊಟ ಮಾಡುವಂಥದ್ದು ಇರ್ಬೋದು, ಮತ್ತು ಬಂಟರು ಮತ್ತಿತರ ಮೇಲ್ವರ್ಗದ ಸೀಮಂತಗಳಲ್ಲಿ ಗರ್ಭಿಣಿಯ ತಲೆ ಕೂದಲು ಮತ್ತು ಉಗುರನ್ನು ಊಟದಲ್ಲಿ ಹಾಕಿ ಬೆರೆಸಿ ಕೊಡುವಂಥ ಇದು ಸಂಪ್ರದಾಯಗಳಿರ್ಬೋದು. ಈ ರೀತಿಯ ಪನಿಕುಲ್ಲುನು, ಈ ರೀತಿ ಬೇರೆ ಬೇರೆ ಅಜಲು ಪದ್ಧತಿ ಮತ್ತು ಅಮಾನವೀಯ ಪದ್ಧತಿಗಳಿಂದ ಅವರನ್ನು ಶೋಷಣೆಯನ್ನು ಮಾಡಲಾಗಿತ್ತು. ಶತಶತಮಾನಗಳಿಂದ ಶೋಷಣೆಯನ್ನು ಮಾಡಲಾಗಿತ್ತು. ಇದರೆಲ್ಲದರ ಭಾಗವಾಗಿ ಇವತ್ತು ಕೊರಗರು ಅಳಿವಿನಂಚಿನಲ್ಲಿದ್ದಾರೆ. ಈ ನಾಗರಿಕ ಸಮಾಜದ ಮೇಲ್ವರ್ಗಗಳು ಅಂತ ಏನು ಹೇಳ್ತಾರೆ, ಈ ಮೇಲ್ವರ್ಗಗಳ ಅಮಾನವೀಯವಾದಂಥ ಶೋಷಣೆಯ ಕಾರಣದಿಂದಾಗಿ ಮತ್ತು ಸರ್ಕಾರದ ಜನವಿರೋಧಿ ನೀತಿಗಳು, ಸರ್ಕಾರದ ನಿರ್ಲಕ್ಷ್ಯಗಳ ಕಾರಣದಿಂದಾಗಿ ಇವತ್ತು ಕೊರಗರು ಅಳಿವಿನಂಚಿನಲ್ಲಿದ್ದಾರೆ. ಕಾಸರಗೋಡು, ದಕ್ಷಿಣ ಕನ್ನಡ ಮತ್ತು ಉಡುಪಿ ಮೂರೂ ಜಿಲ್ಲೆಗಳನ್ನು ಸೇರಿಸಿದರೆ ಕೆಲವು ಸಾವಿರ ಸಂಖ್ಯೆಗಳಷ್ಟು ಮಾತ್ರ ಕೊರಗರಿದ್ದಾರೆ. ಹೀಗೆ ಬಿಟ್ಟರೆ ಒಂದು ದಿವಸದಲ್ಲಿ ಕೊರಗ ಅನ್ನುವಂಥ ಜನಾಂಗ ಈ ನೆಲದಲ್ಲಿ ವಾಸ ಆಗಿತ್ತು, ದಕ್ಷಿಣ ಕನ್ನಡದಲ್ಲಿ, ಉಡುಪಿ, ಕಾಸರಗೋಡು ಭಾಗದಲ್ಲಿ ಇತ್ತು ಅನ್ನುವಂಥದ್ದನ್ನು ಕೂಡ ಜನ ಮರೆಯುವಂತಹ ಮತ್ತು ದಾಖಲೆಗಳೇ ಇಲ್ಲದೆ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗುವಂಥ ಸಾಧ್ಯತೆ ಇದೆ. ಇವತ್ತು ಕೊರಗರನ್ನು ಸ್ವಲ್ಪವಾದರೂ ಬದುಕಿಸಿದ್ದು ಯಾರು ಅಂತಂದರೆ ಡಾಕ್ಟರ್ ಮೊಹಮ್ಮದ್ ಪೀರ್ ಅನ್ನುವಂಥ ಒಬ್ಬ ಸಂಶೋಧಕರು, ಉಪನ್ಯಾಸಕರು. ಅವರ ವರದಿ ಏನಿದೆ, ಅವರು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದಂಥ ವರದಿಯಿಂದಾಗಿ ಇವತ್ತು ಕೊರಗರು ಅಲ್ಪ ಸ್ವಲ್ಪ ಸಂಖ್ಯೆಯಲ್ಲಾದರೂ ಉಸಿರಾಡುವಂಥ ಪರಿಸ್ಥಿತಿ ಇದೆ. ಆನಂತರ ಡಾಕ್ಟರ್ ವಹೀದಾ ಬಾನು ವರದಿ, ಆನಂತರ ಮೊಹಮ್ಮದ್ ಗುತ್ತಿಗಾರ್ ವರದಿ ಕೂಡ ಇದಕ್ಕೆ ಪೂರಕವಾಗಿದೆ. ಇವತ್ತು ಕೊರಗರನ್ನು ಬೇರೆ ಬೇರೆ ಇವತ್ತು ಕೊರಗಜ್ಜನರಿಗೆ ನಮ್ಮ ನಡೆ ಅನ್ನುವಂಥ ಕಾರ್ಯಕ್ರಮಗಳನ್ನು ಹಿಂದೂ ಸಂಘಟನೆಗಳು ಮಾಡ್ತದೆ. ಕೊರಗಜ್ಜನರಿಗೆ ನಮ್ಮ ನಡೆ ಅನ್ನುವಂಥ ಹಿಂದುತ್ವದ ಕಾರ್ಯಕ್ರಮ ನಡೀತದೆ. ಈ ಕಾರ್ಯಕ್ರಮಗಳ ಮೂಲಕ ಕೊರಗರನ್ನು ಬಳಸಿಕೊಂಡು ಇವತ್ತು ಹಿಂದೂ ಸಂಘಟನೆಗಳನ್ನು ಬೆಳೀಲಿಕ್ಕೆ, ಹಿಂದೂ ಸಂಘಟನೆಗಳು ಮುಸ್ಲಿಮರ ದ್ವೇಷ ಮಾಡಲಿಕ್ಕೆ ಕೆಲಸಗಳನ್ನು ಮಾಡ್ತಾ ಇದೆ. ಆದರೆ ಇದೇ ಕೊರಗರನ್ನು ರಕ್ಷಣೆ ಮಾಡಿದ್ದು ಇದೇ ಮುಸ್ಲಿಂ ಅಧ್ಯಯನಕಾರರು ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ ಒಂದು ಕಡೆ. ಆದರೆ ಮತ್ತೊಂದು ಕಡೆಯಲ್ಲಿ ಇದೇ ಹಿಂದುತ್ವ ಸಂಘಟನೆಗಳು ಮನುಸ್ಮೃತಿಯನ್ನು ಜಾರಿ ಮಾಡುವಂತಹ BJPಯ ಜನಪ್ರತಿನಿಧಿಗಳು ಏನು ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಈ ಪುಸ್ತಕದಲ್ಲಿ ದಾಖಲಾಗಿದೆ. ಅದನ್ನು ದಾಖಲೆ ಸಮೇತ, ಅಂದರೆ ನನ್ನ ಹೇಳಿಕೆ ಅಲ್ಲ ಅದು ಯಾವುದು ಕೂಡ, ಅದೆಲ್ಲವೂ ಕೂಡ ಸರ್ಕಾರಿ ದಾಖಲೆಗಳನ್ನು ಆಧರಿಸಿ ಈ ಪುಸ್ತಕವನ್ನು ಬರೆಯಲಾಗಿದೆ. ಇಲ್ಲಿ ಮುಖ್ಯವಾಗಿ ಮೊಹಮ್ಮದ್ ಪೀರ್ ವರದಿ 1994ರಲ್ಲಿ ಡಾಕ್ಟರ್ ಮೊಹಮ್ಮದ್ ಪೀರ್ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ಗೆ ವರದಿಯನ್ನು ಸಲ್ಲಿಸ್ತಾರೆ. ಕೊರಗರ ಆರ್ಥಿಕ, ಸಾಮಾಜಿಕ, ರಾಜಕೀಯ ಜನಜೀವನ ಹೇಗಿದೆ ಮತ್ತು ಅವರ ಬೇಡಿಕೆಗಳೇನು, ಸರ್ಕಾರ ಯಾವ ರೀತಿ ಸ್ಪಂದಿಸಬೇಕು, ಶಿಫಾರಸುಗಳೇನು ಅನ್ನೋದನ್ನು ಸಲ್ಲಿಸ್ತಾರೆ. ಇದರಲ್ಲಿ ಮುಖ್ಯ ಆಗಿರುವಂಥದ್ದು ಪ್ರತಿ ಕೊರಗರಿಗೆ 2.5 ಎಕರೆ ಕೃಷಿ ಭೂಮಿಯನ್ನು ಕೊಡಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಡಾಕ್ಟರ್ ಮೊಹಮ್ಮದ್ ಪೀರ್ ಅವರು ಮಾಡಿರುವಂಥ ವರದಿಯ ಶಿಫಾರಸು. ಇದೊಂದು ಕಡೆಯಲ್ಲಾದರೆ ಇನ್ನೊಂದು ಶೈಕ್ಷಣಿಕವಾಗಿ, ಔದ್ಯಮಿಕವಾಗಿ ಮತ್ತು ಉದ್ಯಮ ಕ್ಷೇತ್ರದಲ್ಲಿ ಯಾವ್ಯಾವ ರೀತಿ ಅವರಿಗೆ ಮೀಸಲಾತಿಯನ್ನು ಕೊಡಬೇಕು ಮತ್ತು ಯಾವ ರೀತಿ ಅವರನ್ನು ತೊಡಗಿಸ್ಕೊಳ್ಬೇಕು, ಅವರ ಶಿಕ್ಷಣ, ಆರೋಗ್ಯ ಇವೆಲ್ಲದರ ಬಗ್ಗೆ ಸರ್ಕಾರ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ಕೂಡ ಡಾಕ್ಟರ್ ಮೊಹಮ್ಮದ್ ಪೀರ್ ವರದಿಯಲ್ಲಿದೆ.
1994ರಲ್ಲಿ ಈ ವರದಿಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ಗೆ ಡಾಕ್ಟರ್ ಮೊಹಮ್ಮದ್ ಪೀರ್ ಅವರು ಸಲ್ಲಿಕೆಯನ್ನು ಮಾಡ್ತಾರೆ. 1998ರವರೆಗೂ ಕೂಡ ಕರ್ನಾಟಕ ರಾಜ್ಯದ ವಿಧಾನಸಭೆಯಲ್ಲಿ ಡಾಕ್ಟರ್ ಮೊಹಮ್ಮದ್ ಪೀರ್ ವರದಿ ಬಗ್ಗೆ ಚರ್ಚೆ ಆಗುತ್ತೆ. ಡಾಕ್ಟರ್ ಮೊಹಮ್ಮದ್ ಪೀರ್ ವರದಿಯನ್ನು ಕರ್ನಾಟಕ ಸರ್ಕಾರ ಒಪ್ಪಿಕೊಳ್ಳುತ್ತೆ ಮತ್ತು ಸದನದಲ್ಲಿ ಅದನ್ನು ಉಲ್ಲೇಖವನ್ನು ಮಾಡಿ, ವಿಧಾನಸಭೆಯಲ್ಲಿ ಅದನ್ನು ಉಲ್ಲೇಖವನ್ನು ಮಾಡಿ ಹಲವಾರು ಸರ್ಕಾರಗಳು ಅದರ ಬಗ್ಗೆ ಹೇಳಿಕೆಗಳನ್ನು ಕೊಟ್ಟಿದೆ. ನಾವು ಅದನ್ನು ಜಾರಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಅನ್ನೋಂಥ ಹೇಳಿಕೆಯನ್ನು ಕೊಡ್ತಲೇ ಬಂದಿದೆ. 1994ರಿಂದ 2000 ಇಸ್ವಿವರೆಗೂ ಕೂಡ ಕೊಡ್ತಾನೆ ಬಂದಿದೆ. 2000 ಇಸ್ವಿಯಲ್ಲಿ ಆಗಿನ ಸಮಾಜ ಕಲ್ಯಾಣ ಸಚಿವರಾಗಿದ್ದಂಥ ಕಾಗೋಡು ತಿಮ್ಮಪ್ಪನವರು ಇದೇ ವರದಿಯನ್ನು ಆಧರಿಸಿ ಕೊರಗರ ಅಜಲು ಪದ್ಧತಿಯನ್ನು ನಿಷೇಧ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಮಹತ್ವದ ಕಾಯ್ದೆಯನ್ನು, ಕೊರಗರ ಅಜಲು ಪದ್ಧತಿ ನಿಷೇಧ ಕಾಯ್ದೆ 2000 ಅನ್ನೋದನ್ನು ಮಂಡನೆಯನ್ನು ಮಾಡ್ತಾರೆ. ಆನಂತರ 2014ರಲ್ಲಿ ಆ ಕಾಯ್ದೆ ಜಾರಿಯಾಗುತ್ತೆ. ಜಾರಿಯಾದ ನಂತರವೂ ಕೂಡ ಹಲವಾರು MLAಗಳು ಪ್ರಶ್ನೆಯನ್ನು ಹಾಕ್ತಾರೆ. ಕೊರಗರ ಅಭಿವೃದ್ಧಿ ಬಗ್ಗೆ ಪ್ರಶ್ನೆಗಳು ಬರುತ್ತೆ, ಚರ್ಚೆಗಳಾಗುತ್ತೆ. 2014ರಲ್ಲಿ ಒಂದು ಚರ್ಚೆ ಬಹಳ ಮುಖ್ಯ ಆಗುತ್ತೆ. 2014ರಲ್ಲಿ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಮೊಯ್ದೀನ್ ಬಾವ್ ಅವರು ಒಂದು ಪ್ರಶ್ನೆಯನ್ನು ಹಾಕ್ತಾರೆ. ಆ ಪ್ರಶ್ನೆಗೆ ಉತ್ತರವನ್ನು ಕೊಡುವಂಥ ಸಂದರ್ಭದಲ್ಲಿ ಡಾಕ್ಟರ್ ಮೊಹಮ್ಮದ್ ಪೀರ್ ವರದಿಯನ್ನು ಜಾರಿ ಮಾಡಲಾಗಿದೆಯೇ ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ಕೊಡುವಂಥ ಸಂದರ್ಭದಲ್ಲಿ ಅಂದಿನ ಸಮಾಜ ಕಲ್ಯಾಣ ಸಚಿವರು ಒಂದು ಉತ್ತರವನ್ನು ಕೊಡ್ತಾರೆ. ಏನಂತಂದರೆ, ಡಾಕ್ಟರ್ ಮೊಹಮ್ಮದ್ ಪೀರ್ ವರದಿ ಏನಿದೆ ಅದನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ರಾಜ್ಯ ಸರ್ಕಾರಕ್ಕೆ ಕಳುಹಿಸಿಯೇ ಇಲ್ಲ ಅನ್ನುವಂತಹ ಉತ್ತರವನ್ನು ಕೊಡುತ್ತೆ. ಅಂದರೆ 1994ರಲ್ಲಿ ಮಂಡನೆಯಾದಂತಹ ಮೊಹಮ್ಮದ್ ಪೀರ್ ವರದಿಯನ್ನು 1998ರಲ್ಲಿ ಸರ್ಕಾರ ಒಪ್ಪಿಕೊಂಡು ಉತ್ತರ ಕೊಟ್ಟಿದೆ. 2000 ಇಸ್ವಿಯಲ್ಲಿ ಅದರ ಆಧಾರದ ಮೇಲೆ ಕಾಯ್ದೆಯನ್ನು ಮಾಡಿದೆ. ಆದರೆ 2014ನೇ ಇಸ್ವಿಗೆ ಬರುವಂಥ ಸಂದರ್ಭದಲ್ಲಿ ಡಾಕ್ಟರ್ ಮೊಹಮ್ಮದ್ ಪೀರ್ ವರದಿ ನಮ್ಮಲ್ಲಿಗೆ ಬಂದೇ ಇಲ್ಲ ಅನ್ನುವಂಥ ಹೇಳಿಕೆಯನ್ನು ಸರ್ಕಾರ ಕೊಡುತ್ತೆ. 2014ರಲ್ಲಿ ಸರ್ಕಾರ ಕೊಡುತ್ತೆ. ಇದು ಸಮಾಜ ಕಲ್ಯಾಣ ಸಚಿವರಾಗಿರುವಂಥ ಆಂಜನೇಯ ಅವರು ಉತ್ತರವನ್ನು ಕೊಡ್ತಾರೆ. ಇದೆಲ್ಲವೂ ಏನನ್ನು ಸೂಚಿಸ್ತದೆ ಅಂದರೆ, ಡಾಕ್ಟರ್ ಮೊಹಮ್ಮದ್ ಪೀರ್ ವರದಿ ಏನಿದೆ ಅದು ಇಡೀ ಕೊರಗರನ್ನು ಅಭಿವೃದ್ಧಿ ಮಾಡಲಿಕ್ಕೆ ಶಕ್ತವಾಗಿದ್ದರೂ ಕೂಡ ಅದನ್ನು ಜಾರಿ ಮಾಡುವಲ್ಲಿ ಸರ್ಕಾರದ ನಿರ್ಲಕ್ಷ್ಯ ಇದೆ. ಮತ್ತು ಅದನ್ನು ಸರ್ಕಾರ ಒಪ್ಪಿಕೊಂಡಿದ್ರೂ ಕೂಡ ಇನ್ನು 2014ರವರೆಗೂ ಕೂಡ ಆ ವರದಿ ಸರ್ಕಾರದ ಬಳಿ ಇರಲಿಲ್ಲ ಅನ್ನುವಂಥದ್ದು ಇದೆಯಲ್ಲ, ಇದು ಅತ್ಯಂತ ದುರಂತವಾದಂಥ ಒಂದು ವಿಷಯ. ಇದೊಂದು ಕಡೆಯಲ್ಲಾದರೆ, ಇನ್ನೊಂದು ಕಡೆಯಲ್ಲಿ ಜನಪ್ರತಿನಿಧಿಗಳು, ಸರ್ಕಾರ ಯಾವ ರೀತಿ ಈ ಕೊರಗರ ಬಗ್ಗೆ ನಿರ್ಲಕ್ಷ್ಯವನ್ನು ಹೊಂದಿದ್ದು, ಅವರ ಬಗ್ಗೆ ಯಾವ ಮನೋಭಾವನೆಯನ್ನು ಹೊಂದಿದ್ದು ಅನ್ನುವಂಥದ್ದು ಕೂಡ, ಅವರ ತಿಳುವಳಿಕೆ ಮಟ್ಟ ಏನಿತ್ತು ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ. ಕೊರಗರ ಅಸ್ಪೃಶ್ಯತೆ ಅಥವಾ ಅಜಲು ಪದ್ಧತಿ, ಅವರಿಗಿರುವಂತಹ ಅಪೌಷ್ಟಿಕತೆ, ಅವರಿಗಿರುವಂತಹ ರಕ್ತಹೀನತೆ, ಆನಂತರ ಅವರ ಗರ್ಭಿಣಿಯರ ಸಾವು, ಆನಂತರ ಅವರ ನವಜಾತ ಶಿಶುಗಳ ಸಾವು, ಇವೆಲ್ಲದಕ್ಕೆ ಮೂಲ ಕಾರಣವೇ ಈ ಸರ್ಕಾರಗಳು ಮತ್ತು ಈ ನಾಗರಿಕ ಪ್ರಪಂಚ ಅಥವಾ ಮೇಲ್ವರ್ಗಗಳ ದೌರ್ಜನ್ಯ. ಶತಶತಮಾನದಿಂದ ಅವರ ಮೇಲೆ ನಡೆದಂತಹ ಅಜಲು ಪದ್ಧತಿ ಮತ್ತು ಅವರ ಮೇಲೆ ಹೇರಲಾದಂತಹ ಬೇರೆ ಬೇರೆ ಅಮಾನವೀಯ ಪದ್ಧತಿಗಳಿಂದಾಗಿ ಅವರಿಗೆ ಅಪೌಷ್ಟಿಕತೆ ಬಂತು, ಆನಂತರ ರಕ್ತಹೀನತೆ ಬಂತು. ಆ ಮೂಲಕ ಅವರ ಮಕ್ಕಳು ಹುಟ್ಟುತ್ತಲೇ ಸಾಯ್ತಾ ಇದ್ದಾರೆ. ಗರ್ಭಿಣಿಯರು ಮಗು ಜನಿಸಿದ ತಕ್ಷಣ ಗರ್ಭಿಣಿಯರು ಸಾಯ್ತಾ ಇದ್ದಾರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು. ಅದಕ್ಕೇನು ವಿಶೇಷ ಸಂಶೋಧನೆಗಳೇನು ಬೇಕಾಗಿಲ್ಲ. ಆದರೆ 2000ನೇ ಇಸ್ವಿಯಲ್ಲಿ ಕಾಗೋಡು ತಿಮ್ಮಪ್ಪ ಅವರು ಈ ಕಾಯ್ದೆಯನ್ನು ಮಂಡಿಸಿದಾಗ, ಅಜಲು ಪದ್ಧತಿ ನಿಷೇಧ ಕಾಯ್ದೆಯನ್ನು ಮಂಡಿಸಿದಾಗ ವಿಸ್ತೃತವಾದಂಥ ಚರ್ಚೆ ವಿಧಾನಸಭೆಯಲ್ಲಿ ನಡೆಯುತ್ತೆ. ಈ ಸಂದರ್ಭದಲ್ಲಿ ಕಾಗೋಡು ತಿಮ್ಮಪ್ಪ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಇವತ್ತು ಕೊರಗರ ಅಜಲು ಪದ್ಧತಿ ನಿಷೇಧ ಕಾಯ್ದೆ ಏನಿದೆ, ಈ ಕಾಯ್ದೆ ಮೇಲ್ವರ್ಗಗಳು ಇಲ್ಲಿವರೆಗೆ ನಡೆಸಿದಂಥ ದೌರ್ಜನ್ಯ, ಮೇಲ್ವರ್ಗಗಳು ಇಲ್ಲಿವರೆಗೆ ನಡೆದಂತಹ, ಅದು ಬಂಟ ಇರ್ಬೋದು, ಬ್ರಾಹ್ಮಣ ಇರ್ಬೋದು, ಬೇರೆ ಬೇರೆ ಕರಾವಳಿಯ ಮೇಲ್ವರ್ಗಗಳು ಇಲ್ಲಿವರೆಗೆ ಕೊರಗರಿಗೆ ನಡೆಸಿದಂಥ ದೌರ್ಜನ್ಯಕ್ಕೆ ಇದೊಂದು ಪರಿಹಾರ ಅನ್ನುವಂಥದ್ದನ್ನು ಹೇಳ್ತಾರೆ. ಆದರೆ ಇದರ ಚರ್ಚೆಯಲ್ಲಿ ಭಾಗವಹಿಸಿದ BJPಯ ಆಗಿನ MLA ಆಗಿರುವಂಥ ಅರಗ ಜ್ಞಾನೇಂದ್ರ ಅವರು ಹೇಳ್ತಾರೆ ಏನು ಅಂತಂದರೆ, ಇಲ್ಲ ಇದು ಆ ಥರದ ಕಾಯ್ದೆ ಅಲ್ಲ, ಇದು ಕೊರಗರಿಗೆ ಕನಿಕರ ರೂಪದಲ್ಲಿ ಬಂದಿರುವಂಥ ಕಾಯ್ದೆ ಅನ್ನುವಂಥ ಮಾತನ್ನು ಹೇಳ್ತಾನೆ. ಅವರು ಈ ಕಾಯ್ದೆಯನ್ನು ಸ್ವಾಗತಿಸ್ತಾನೆ, ಇದು ಕನಿಕರ ರೂಪದ ಕಾಯ್ದೆ ಅನ್ನುವಂಥದ್ದು ಹೇಳ್ತಾರೆ. ಅಂದರೆ ಇದನ್ನು ನಾವು ಪುಕ್ಕಟೆಯಾಗಿ ನಿಮಗೆ ಕೊಡ್ತಾ ಇದ್ದೀವಿ ಅನ್ನುವಂಥದ್ದನ್ನು, ಒಂದು ಕೊರಗರ ಸಾಂವಿಧಾನಿಕ ಮೂಲಭೂತ ಹಕ್ಕು ಮತ್ತು ಸರ್ಕಾರದ ಸಾಂವಿಧಾನಿಕ ಮೂಲಭೂತ ಕರ್ತವ್ಯವನ್ನು ಒಂದು ಕನಿಕರ ರೂಪಕ್ಕೆ ಇಳಿಸ್ತಾರೆ. ಆನಂತರ ಇಡೀ ಕೊರಗರ ಈ ರೀತಿಯ ಸಾಮಾಜಿಕ, ಆರ್ಥಿಕ, ರಾಜಕೀಯ ಹಿಂದುಳಿದುವಿಕೆ ಏನಿದೆ ಅಥವಾ ಅವರ ಅವನತಿ ಏನಿದೆ, ಅವರ ಅಳಿವಿನಂಚಿನೇ ತಲುಪಿರುವಂಥ ಮಟ್ಟ ಏನಿದೆ, ಇವೆಲ್ಲದಕ್ಕೂ ಕೊರಗರೇ ಕಾರಣ. ಕೊರಗರಲ್ಲಿರುವಂತಹ ಕೀಳರಿಮೆ, ಕೊರಗರಲ್ಲಿರುವಂತಹ ಮೂಢನಂಬಿಕೆ, ಕೊರಗರಲ್ಲಿರುವಂತಹ ಕುಡಿತ, ಇವುಗಳೇ ಕಾರಣ ಅನ್ನುವಂಥದ್ದನ್ನು ಅರಗ ಜ್ಞಾನೇಂದ್ರ ಅವರು ಪ್ರತಿಪಾದನೆಯನ್ನು ಮಾಡ್ತಾರೆ. ಇದೊಂದು ಕಡೆಯಲ್ಲಿ. ಆನಂತರ ನನಗೆ ಶಾಕ್ ಆಗುವಂಥದ್ದು ಏನು ಅಂತಂದರೆ, ಇದೇ ಸಂದರ್ಭದಲ್ಲಿ ಇದಕ್ಕಿಂತ ಮೊದಲು ಅಥವಾ ಇದೇ ಸಂದರ್ಭದಲ್ಲಿ ಸದಾನಂದ ಗೌಡರು ಮಾತಾಡ್ತಾ ವಿಧಾನಸಭೆಯಲ್ಲಿ ಹೇಳ್ತಾರೆ,
ಇದನ್ನು ಈ ಪ್ರಶ್ನೆ ಬರುತ್ತೆ, ಕೊರಗರ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿಗೆ ಸುಧಾರಣೆ ಮಾಡಲಿಕ್ಕೆ ಏನು ಮಾಡಿದ್ದೀರಿ ಅನ್ನೋಂಥ ಪ್ರಶ್ನೆಯನ್ನು ಯಾರೋ ಬೇರೆ ಶಾಸಕರು ಕೇಳ್ತಾರೆ. ಆ ಸಂದರ್ಭದಲ್ಲಿ ಸದಾನಂದ ಗೌಡರು ಪುತ್ತೂರಿನ MLA ಆಗಿದ್ದರು. ಅವ್ರು ಹೇಳ್ತಾರೆ, ಈ ಸರ್ಕಾರಗಳು ಕೊರಗರಿಗೆ ಯಾವುದೇ ರೀತಿಯಲ್ಲೂ ಕೂಡ ಅವರಿಗೆ ರಿಕ್ಷಾ ಕೊಡುವಂಥದ್ದು, ಅವರಿಗೆ ಉದ್ಯೋಗ ಮಾಡಲಿಕ್ಕೆ ಹಣ ಕೊಡುವಂಥದ್ದು ಇವುಗಳನ್ನು ಮಾಡಬಾರ್ದು. ಇದರಿಂದ ಯಾವ ಪ್ರಯೋಜನವೂ ಇಲ್ಲ. ನಿಮಗೇನಾದರೂ ಸರ್ಕಾರಕ್ಕೆ ಏನಾದರೂ ಮನಸ್ಸಿದ್ರೆ ಕೊರಗರಿಗೆ ಪ್ರತ್ಯೇಕವಾದಂಥ ಒಂದು ಕಾಲೋನಿಯನ್ನು ಮಾಡಿಬಿಡಿ, ಅವರಲ್ಲಿ ಇದ್ದು ಬಿಡ್ತಾರೆ. ಅದನ್ನು ಹೊರತುಪಡಿಸಿ ನೀವು ಕೊರಗರಿಗೆ ರಿಕ್ಷಾ ಕೊಡುವಂಥದ್ದು, ಅವರಿಗೆ ಹಣಕಾಸಿನ ವ್ಯವಸ್ಥೆ ಮಾಡುವಂಥದ್ದು, ಅದಕ್ಕಿಂತಲೂ ಮುಖ್ಯವಾಗಿ ಕೊರಗರಿಗೆ ಶಿಕ್ಷಣ ಕೊಡುವಂಥದ್ದನ್ನು ಮಾಡಬೇಡಿ ಅನ್ನುವಂಥದ್ದನ್ನು DV ಸದಾನಂದ ಗೌಡರು ಹೇಳ್ತಾರೆ. BJPಯ ಪುತ್ತೂರು MLA ಹೇಳ್ತಾರೆ, ಕೊರಗರಿಗೆ ಶಿಕ್ಷಣ ಕೊಟ್ಟರೆ ಉಳಿಯಲ್ಲ, ಅವರಿಗೆ ರಿಕ್ಷಾ ಕೊಟ್ಟರು ಅವರು ಉಳಿಸಲ್ಲ, ಅವರಿಗೇನಾದರೂ ಸಾಧ್ಯ ಆದರೆ ಕಾಲೋನಿಗಳನ್ನು ಮಾಡಿ ಬಿಟ್ಬಿಡಿ ಅನ್ನುವಂಥ ಮಾತನ್ನು ವಿಧಾನಸಭೆಯಲ್ಲಿ ಕಾಯ್ದೆಯನ್ನು ಮಂಡಿಸುವುದಕ್ಕಿಂತ ಮೊದಲೇ ಇದೇ DV ಸದಾನಂದ ಗೌಡರು ಮಾತಾಡ್ತಾರೆ. ಇದು ವಿಧಾನಸಭೆಯ ದಾಖಲೆಗಳಲ್ಲಿ ದಾಖಲಾಗಿದೆ. ಈ ರೀತಿ ಇಡೀ ಇತಿಹಾಸದಲ್ಲಿ, ಐತಿಹ್ಯದಲ್ಲಿ ಯಾವ ರೀತಿ ಆಯಿತು, ಆನಂತರ ಇತಿಹಾಸದಲ್ಲಿ ಯಾವ ರೀತಿ ಅವರ ಮೇಲೆ ದೌರ್ಜನ್ಯಗಳಾಯಿತು, ಇತಿಹಾಸದಲ್ಲಿ ಇವತ್ತಿನ ಮಂಗಳೂರಿನ ಎಲ್ಲ ಪ್ರಮುಖ ಸ್ಥಳಗಳೇನಿದೆ ಅವೆಲ್ಲವೂ ಕೂಡ ಒಂದು ಕಾಲದಲ್ಲಿ ಕೊರಗರ ಆಳ್ವಿಕೆಯಲ್ಲಿದ್ದಂತಹ ಪ್ರದೇಶಗಳು ಇದೆ. ಇದೆಲ್ಲದರ ದಾಖಲೆಗಳೇನಿದೆ, ಈ ದಾಖಲೆಗಳನ್ನು, ಐತಿಹ್ಯಗಳನ್ನು ಮತ್ತು ಜನಪದ ಪಾಡ್ದನಗಳು ಇವೆಲ್ಲಗಳನ್ನು ಉಲ್ಲೇಖಿಸಿ ಈ ಪುಸ್ತಕವನ್ನು ರಚನೆಯನ್ನು ಮಾಡಲಾಗಿದೆ, ಮುಖ್ಯವಾಗಿ ಸಿದ್ಧಪಡಿಸಲಾಗಿದೆ. ಮುಖ್ಯವಾಗಿ ಸರ್ಕಾರಿ ದಾಖಲೆಗಳು, ವಿಧಾನಸಭೆಯ ಅಧಿವೇಶನದ ದಾಖಲೆಗಳು, ಕಾಯ್ದೆಯ ದಾಖಲೆಗಳು ಇವೆಲ್ಲವನ್ನು ಇಟ್ಟುಕೊಂಡು ಈ ಪುಸ್ತಕವನ್ನು ಸಿದ್ಧಪಡಿಸಲಾಗಿದೆ. ಇವತ್ತು ಕೊರಗರು ಅತ್ಯಂತ ಹಿಂದುಳಿದಿದ್ದಾರೆ. ಅವರು ಇವತ್ತು ಆಕ್ರೋಶ ರ್ಯಾಲಿ, ಆದಿವಾಸಿ ಆಕ್ರೋಶ ರ್ಯಾಲಿ ಅನ್ನುವಂಥದ್ದನ್ನು ಬಹುಶಃ 32 ವರ್ಷಗಳ ನಂತರ ಮಂಗಳೂರಲ್ಲಿ ಅವರ ಧ್ವನಿ ಆಕ್ರೋಶದ ಧ್ವನಿಯಾಗಿ ಮೊಳಗಲಿಕ್ಕಿದೆ. ಈ ಸಂದರ್ಭದಲ್ಲಿ ಈ ಪುಸ್ತಕ ಬಿಡುಗಡೆ ಆಗ್ತಾ ಇದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.